ಕುಮಾರಸ್ವಾಮಿ ಜಾಮೀನು ಅರ್ಜಿ ವಜಾಕ್ಕೆ ಈಗ ಹೈಕೋರ್ಟ್ಗೆ ಎಸ್ಐಟಿ ಅರ್ಜಿಯನ್ನ ಸಲ್ಲಿಸಿದೆ. ಈ ಮೂಲಕವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡುವಂತ ಪ್ರಯತ್ನಕ್ಕೆ ಈಗ ಎಸ್ಐಟಿ ಮುಂದಾಗಿದೆ. ಸಾಯಿ ಮಿನರಲ್ಸ್ ಮೈನಿಂಗ್ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನ ಕುಮಾರಸ್ವಾಮಿ ಅವರು ಪಡ್ಕೊಂಡಿದ್ದಾರೆ. ನಿರೀಕ್ಷಣಾ ಜಾಮೀನು ವಜಾ ಮಾಡಬೇಕು ಅಂತೇಳಿ ಈಗ ಎಸ್ಐಟಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಈ ಮೂಲಕವಾಗಿ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋಕೆ ಎಸ್ಐಟಿ ಮುಂದಾಗಿದೆ. ಇದು ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ತೆಗೆದುಕೊಂಡಂತಹ ಆ ಸ್ಟೇಟ್ಮೆಂಟ್ ಏನಿತ್ತು, ಕೊಟ್ಟ ಸ್ಟೇಟ್ಮೆಂಟು, ಅದಕ್ಕೆ ಪ್ರತ್ಯುತ್ತರವನ್ನ ಕೊಡೋಕೆ ಈಗ ಮುಂದಾಗಿದೆಯಾ ಅಥವಾ ಸರ್ಕಾರ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇದೆಯಾ? ಬಹಳ ರಾಜಕೀಯವಾಗಿ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಟಿಕ್ ಫಾರ್ ಟ್ಯಾಟ್ ಅನ್ನೋ ರೀತಿಯಲ್ಲಿ, ನೀನು ಆ ರೀತಿ ಮಾಡಿದ್ರೆ ನಾನು ಈ ರೀತಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಈಗ ರಾಜ್ಯ ರಾಜಕೀಯ ಬಂದಿದೆ. ನಿರೀಕ್ಷಣಾ ಜಾಮೀನನ್ನ ಕುಮಾರಸ್ವಾಮಿ ಪಡ್ಕೊಂಡಿದ್ರು, ಅದನ್ನು ವಜಾ ಮಾಡೋಕೆ ಎಸ್ಐಟಿ ಮುಂದಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಏನಿದೆ ಅಪ್ಡೇಟ್ಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಈಗ ಖಂಡಿತವಾಗಿಯೂ ಅರುಣ್, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ದೊಡ್ಡ ಮಟ್ಟದ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ಲಿಕ್ಕೆ ಎಸ್ಐಟಿ ತಯಾರಿಯನ್ನ ನಡೆಸಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಶಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣ ಏನಿತ್ತು, ಮೈನಿಂಗ್ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕುಮಾರಸ್ವಾಮಿ ಅವರು ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು. ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡು ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ಷರತ್ತುಬದ್ಧ ಜಾಮೀನನ್ನು ಕೂಡ ಮಂಜೂರನ್ನ ಮಾಡಿತ್ತು. ಆದ್ರೆ ಈಗ ಅದನ್ನ ಕ್ಯಾನ್ಸಲೇಷನ್ಗೆ ಈಗ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಕಾರಣ ಏನಂದ್ರೆ ಮೊನ್ನೆ ನಡೆದಂತ ಒಂದಷ್ಟು ಬೆಳವಣಿಗೆಗಳೇನಿತ್ತು, ಅಂದ್ರೆ ಎಡಿಜಿಪಿ ಚಂದ್ರಶೇಖರ್ ಅವರು ಏನಿದ್ರು, ಚಂದ್ರಶೇಖರ್ ಅವರ ವಿರುದ್ಧ ಇವರು ಮಾತನಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅದನ್ನ ಕೋರ್ಟನ್ನ ಮಾಡ್ಕೊಂಡು, ಯಾಕಂದ್ರೆ ಈ ತನಿಖೆಯನ್ನ ಮಾಡ್ತಾ ಇರುವಂತ ಮುಖ್ಯಸ್ಥರಿಗೆ ಇವರು ಬೆದರಿಕೆಯನ್ನ ಹಾಕ್ತಾ ಇದಾರೆ ಮತ್ತು ಈ ರೀತಿಯ ಬೆದರಿಕೆಯನ್ನು ಓಡ್ತಾ ಇರುವಂತದ್ದು ಸರಿಯಲ್ಲ. ಆ ಹಿನ್ನೆಲೆಯಲ್ಲಿ ಅವರ ಜಾಮೀನು ಏನಿತ್ತು, ನಿರೀಕ್ಷಣಾ ಜಾಮೀನು, ಮತ್ತು ಇವರು ಮುಖ್ಯಸ್ಥರಿಗೆ ಈ ರೀತಿಯಲ್ಲಿ ಹೆದರಿಸ್ತಾರೆ ಅಂದ್ರೆ ಇನ್ನು ತನಿಖಾಧಿಕಾರಿಗೆ ಯಾವ ರೀತಿಯಲ್ಲಿ ಹೆದರಿಸಬಹುದು, ಆ ಹಿನ್ನೆಲೆಯಲ್ಲಿ ಅವರ ನಿರೀಕ್ಷಣಾ ಜಾಮೀನನ್ನ ವಜಾ ಮಾಡಿ ಅಂತ ಹೇಳಿ ಹೈಕೋರ್ಟ್ಗೆ ಈಗ ಮನವಿಯನ್ನ ಮಾಡ್ಕೊಳ್ತಾರೆ ಅಂತ. ಬಹುತೇಕ ಈ ಅರ್ಜಿ ವಿಚಾರಣೆ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇದೆ. ಬಹುತೇಕ ಆ ರೀತಿ ಏನಾದ್ರು ಬಂದ್ರೆ ಮತ್ತೊಂದಷ್ಟು ಬೆಳವಣಿಗೆಗಳಾಗುವಂತದ್ದು, ಮತ್ತೊಂದಷ್ಟು ಡೆವಲಪ್ಮೆಂಟ್ಗಳಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರುಣ್, ಓಕೆ, ಬಟ್ ಅದಕ್ಕೆ ಇದಕ್ಕೆ ಅದ ಅನ್ನೋ ರೀತಿಯಲ್ಲಿ ಬಂದ್ ಕೂತ್ ಬಿಡುತ್ತೆಲ್ಲ, ಕಾಕತಾಳಿ ಅನ್ನೋ ರೀತಿಯಲ್ಲಿ ಮುರಳಿ. ಖಂಡಿತ ಅರುಣ್, ಯಾಕಂದ್ರೆ ಇಷ್ಟು ದಿನ ಇಲ್ಲದೆ ಇರುವಂತ ಉತ್ಸಾಹ ಮತ್ತು ಇಷ್ಟು ದಿನ ಇಲ್ಲದೆ ಇರುವಂತ ಚಿಂತನೆಗಳು ಅವರ ಆಂಟಿಸಿಪೇಟ್ ಬೇಲ್ ನ ಕ್ಯಾನ್ಸಲ್ ಮಾಡಿಸ್ಲಿಕ್ಕೆ ಈಗ ಇದ್ದಕ್ಕಿದ್ದಂತೆ ಮುಂದಾಗ್ತಾ ಇರುವಂತದ್ದು, ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಸಾಮಾನ್ಯವಾಗಿ ಈ ರೀತಿಯ ಅನುಮಾನಗಳು ಹುಟ್ಟುವಂತ ಸಾಧ್ಯತೆಗಳೇ ಅತಿ ಹೆಚ್ಚಾಗುವಂತದ್ದು. ಯಾಕೆಂದ್ರೆ ಕಳೆದ 5-6 ವರ್ಷಗಳಿಂದ ಈ ಪ್ರಕರಣ ತನಿಖೆ ನಡೀತಾ ಇದೆ. ತನಿಖೆ ನಡೆಯೋ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟು ಕರೆಕ್ಟ್ ಆಗಿ ವಿಚಾರಣೆನ ಮಾಡ್ತಾ ಇರಲಿಲ್ಲ. ಎಸ್ಐಟಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಒಂದಷ್ಟು ಅನುಮಾನಗಳಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಈಗ ಎಸ್ಐಟಿ ಆಕ್ಟಿವ್ ಆಗುವಂತದ್ದು, ಜೊತೆಗೆ ಅವರಿಗೆ ನೋಟಿಸ್ ಕೊಡೋ ಪ್ರಕ್ರಿಯೆಗಳನ್ನ ಮಾಡುವಂತದ್ದು, ಜೊತೆಗೆ ಅವರ ನಿರೀಕ್ಷಣಾ ಜಾಮೀನನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಮುಂದಾಗುವಂತದ್ದು, ಇವೆಲ್ಲ ಕೂಡ ನೋಡ್ತಾ ಇದ್ರೆ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇರುವಂತಹ ಸಾಧ್ಯತೆಗಳಿದಾವೆ. ಅಕಸ್ಮಾತ್ ಹೈಕೋರ್ಟ್ ನಲ್ಲಿ ಹಿಯರಿಂಗ್ ನಲ್ಲಿ ಏನಾದ್ರೂ ಕುಮಾರಸ್ವಾಮಿ ಅವರ ವಿರುದ್ಧ ಏನಾದ್ರು ಬಂದ್ರೆ, ಅವರ ನಿರೀಕ್ಷಣಾ ಜಾಮೀನು ಏನಾದ್ರು ವಜಾ ಏನಾದ್ರು ಆಯ್ತು ಅಂದ್ರೆ ದೊಡ್ಡ ಮಟ್ಟದ ಸಂಕಷ್ಟ ಕುಮಾರಸ್ವಾಮಿ ಅವರಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸದ್ಯಕ್ಕೆ ಆ ರೀತಿಯ ಪ್ರಕ್ರಿಯೆಗಳನ್ನ ಮಾಡಬೇಕು.